ನಮಸ್ಕಾರ. GTV ನ್ಯೂಸ್ ಕನ್ನಡಕ್ಕೆ ಸ್ವಾಗತ. ನಾನು ನಿಮ್ಮ ವೆಂಕಟೇಶ್. ಶಾಸಕ HC ಬಾಲಕೃಷ್ಣರವರು ನೂತನ ಸಚಿವರಾಗಿ ಮುಖ್ಯಮಂತ್ರಿ DK ಶಿವಕುಮಾರ್ ಅವರ ಸಂಪುಟದಲ್ಲಿ ಪ್ರಮಾಣ ವಚನ ಸ್ವೀಕರಿಸಿದ ನಂತರ ಮೊದಲ ಬಾರಿಗೆ ಮಾಗಡಿ ಪಟ್ಟಣದ ಐತಿಹಾಸಿಕ ಮಾಗಡಿ ಶ್ರೀ ರಂಗನಾಥ ಸ್ವಾಮಿ ದೇವಾಲಯಕ್ಕೆ ಆಗಮಿಸಿ ಪೂಜೆಯನ್ನು ಸಲ್ಲಿಸಿ ರಂಗನ ದರ್ಶನ ಪಡೆದರು. ನಂತರ ಅಭಿಮಾನಿಗಳಿಂದ ಭರಪೂರ ಸ್ವಾಗತ ಹಾಗೂ ಹಾರ ತೋರಾಯಿಗಳನ್ನು ಹಾಕಿ ಸಂಭ್ರಮಿಸಿದರು. ರಂಗನಾಥ ಸ್ವಾಮಿಯ ಆಶೀರ್ವಾದದಿಂದ ಮಾಗಡಿ ಕ್ಷೇತ್ರದಲ್ಲಿ DK ಶಿವಕುಮಾರ್ ಅವರು, DK ಸುರೇಶ್ ಅವರು ಮತ್ತು ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ನಮ್ಮ ಅಧ್ಯಕ್ಷರಾದಂಥ ಹರಿಪ್ರಸಾದ್ ಅವರು ಮತ್ತು ಖರ್ಗೆ ಸಾಹೇಬರು, ಸಿದ್ದರಾಮಣ್ಣ ಸಾಹೇಬರು, ವೇಣುಗೋಪಾಲ್ ಅವರು, ಸುರ್ಜೇವಾಲ್ ಅವರು, ರಾಹುಲ್ ಗಾಂಧಿ ಅವರೆಲ್ಲ ಸೇರಿ ಇವತ್ತು ನಮ್ಮ ಮಾಗಡಿ ಕ್ಷೇತ್ರಕ್ಕೆ ಈ ಒಂದು ಮಂತ್ರಿ ಪದವಿಯನ್ನು ಕೊಟ್ಟಿದ್ದಾರೆ. ಮಂತ್ರಿ ಪದವಿ ಅಂದರೆ ಅದು ಖುಷಿ ಪಡ್ತಕ್ಕಂಥ ವಿಚಾರ ಅಲ್ಲ, ಜವಾಬ್ದಾರಿ ಜಾಸ್ತಿ ಮಾಡ್ತಕ್ಕಂಥ ವಿಚಾರ. ಈಗ ಮಂತ್ರಿ ಆದಮೇಲೆ ಜನಗಳ ಅಪೇಕ್ಷೆ ಜಾಸ್ತಿ ಇರ್ತದೆ. ಇವತ್ತು ರೇವಣ್ಣವರು ಕೂಡ, ನಮ್ಮ ತಂದೆಯವರು ಚೆನ್ನಪ್ಪನವರು, ರೇವಣ್ಣವರು ಎಲ್ಲರೂ ಕೂಡ ಒಂದೊಂದು ಬಾರಿ ಮಂತ್ರಿಗಳಾಗಿ ಕೆಲಸವನ್ನು ಮಾಡಿದ್ದಾರೆ. ಅವತ್ತಿನ ರಾಜಕಾರಣನೇ ಬೇರೆ, ಇವತ್ತಿನ ರಾಜಕಾರಣ ಬೇರೆ. ಇವತ್ತಿನಲ್ಲಿ ಎಲ್ಲ ಬುದ್ಧಿವಂತರಿದ್ದಾರೆ. ಸೋಷಿಯಲ್ ಮೀಡಿಯಾಗಳ ಮುಖಾಂತರ ಪ್ರತಿಯೊಂದು ಪ್ರಪಂಚದ ಮೂಲೆ ಮೂಲೆ ನಡೀತಕ್ಕಂಥ ವಿಚಾರಗಳನ್ನು ಇಡೀ ಪ್ರಪಂಚಕ್ಕೆ, ಕ್ಷೇತ್ರದ ಮೂಲೆ ಮೂಲೆ ನಡೀತಕ್ಕಂಥ ವಿಚಾರಗಳನ್ನ ಪ್ರಪಂಚಕ್ಕೆ ತೋರಿಸ್ತಕ್ಕಂಥ ಕೆಲಸಗಳನ್ನ ಸೋಷಿಯಲ್ ಮೀಡಿಯಾದ ಮುಖಾಂತರ ಮಾಡ್ತಾ ಇದ್ದಾರೆ. ನಾನು ಮಂತ್ರಿ ಆದಾಗ ಅನೇಕ ಜನ ನನ್ನನ್ನು ಟೀಕೆ ಮಾಡಿದ್ದಾರೆ. ನಾನು ಅದನ್ನು ಸ್ವಾಗತ ಬಯಸ್ತೀನಿ. ಟೀಕೆನ ನಾನು ಅವ್ರನ್ನ ದ್ವೇಷ ಮಾಡಲ್ಲ. ಯಾರು ಟೀಕೆ ಮಾಡ್ತಾರೆ ಅವರು ನನಗೆ ಸಲಹೆ ಕೂಡ ಕೊಡಬೇಕು. ಟೀಕೆ ಮಾಡೋದ್ರಿಂದ ಅವ್ರ ಮನಸ್ಸಿಗೆ ಸಮಾಧಾನ ಆಗೋದಾದ್ರೆ ಮಾಡಲಿ, ಆದರೆ ಪ್ರಾಮಾಣಿಕವಾದಂಥ ಟೀಕೆ ಆದರೆ ನನಗೆ ಸಲಹೆ ಕೊಡಬೇಕು. ನೀನು ಇಲ್ಲಿ ತಪ್ಪು ಮಾಡಿದ್ಯಾ, ಇದನ್ನು ಸರಿ ಮಾಡುವಂಥ ಸಲಹೆ ಕೊಟ್ಟಾಗ ಮಾತ್ರ ಅದು ಪ್ರಾಮಾಣಿಕ ಟೀಕೆ ಅನ್ಸ್ಕೋತದೆ. ಇಲ್ಲದೇ ಇದ್ದರೆ ರಾಜಕೀಯ ಟೀಕೆ ಆಯ್ತದೆ. ರಾಜಕೀಯ ಟೀಕೆ ಮಾಡೋರಿಗೆ ರಂಗನಾಥ ಸ್ವಾಮಿ ಒಳ್ಳೇದು ಮಾಡಲಿ, ನಾನು ಅದಕ್ಕೆ ಉತ್ತರ ಕೊಡೋದಕ್ಕೆ ಹೋಗೋದಿಲ್ಲ. ಪ್ರಾಮಾಣಿಕವಾಗಿ ಅಭಿವೃದ್ಧಿಯ ವಿಚಾರದಲ್ಲಿ, ಮಾಗಡಿಯ ವಿಚಾರದಲ್ಲಿ ಟೀಕೆ ಮಾಡೋದಾದರೆ ಖಂಡಿತ ಅವರು ನನಗೆ ಸಲಹೆಗಳನ್ನು, ಟೀಕೆಯ ಜೊತೆಗೆ ಸಲಹೆಯನ್ನು ಕೊಡಬೇಕು. ಸಲಹೆಯನ್ನು ನಾನು ಅದನ್ನು ಪೂರೈಸದೇ ಇದ್ದಾಗ ಅವ್ರು ಜಾಸ್ತಿ ಟೀಕೆ ಮಾಡಲಿ. ಇವತ್ತು ನಮ್ಮ ನಾಯಕರಾದಂಥ DK ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಿರೋದ್ರಿಂದ ಇವತ್ತು ನಾವು ನಮ್ಮ ಕ್ಷೇತ್ರಕ್ಕೆ ಬೇಕಾದಂಥ ಕೆಲಸ ಕಾರ್ಯಗಳನ್ನು ಸಂಪೂರ್ಣವಾಗಿ ಮಾಡಿಕೊಡ್ತಕ್ಕಂಥ ಜವಾಬ್ದಾರಿ ಅವ್ರ ಮೇಲೂ ಇದೆ. ಒಬ್ಬ ಜಿಲ್ಲಾ ಉಸ್ತುವಾರಿ ಸಚಿವನಾಗಿ ಇಡೀ ಜಿಲ್ಲೆ, ಪ್ರಮುಖವಾಗಿ ನನ್ನ ಕ್ಷೇತ್ರ, ನಮ್ಮ ಜನದ 5 ಬಾರಿ ನನ್ನನ್ನು ಶಾಸಕನಾಗಿ ಆಯ್ಕೆ ಮಾಡಿದ್ದಾರೆ. ನಾನೇನು ಆಡಳಿತ ಪಕ್ಷದಲ್ಲೆಲ್ಲ ಇರಲಿಲ್ಲ, ವಿರೋಧ ಪಕ್ಷದಲ್ಲೇ ಇದ್ದಿದ್ದು. ಈ ಬಾರಿ ಮಾತ್ರ ಆಡಳಿತ, 20 ತಿಂಗಳ ಆಡಳಿತ ಕುಮಾರಸ್ವಾಮಿ ಅವ್ರ ಕಾಲದಲ್ಲಿ ಬಿಟ್ಟರೆ ಇವತ್ತು ಮಾತ್ರ ನನಗೆ ಆಡಳಿತ. ಅವತ್ತು ಕುಮಾರಣ್ಣ ಅವ್ರು ನನ್ನನ್ನು ಮನಸ್ಸು ಮಾಡಿದರೆ ಮಂತ್ರಿ ಮಾಡ್ಬೋದಾಗಿತ್ತು, ಮಾಡಲಿಲ್ಲ. ಅವತ್ತು DK ಶಿವಕುಮಾರ್ ಅವರು 3 ವರ್ಷಗಳ ಅವಧಿಯಲ್ಲಿ ನಾನು ಗೆದ್ದ ತಕ್ಷಣವೇ ಚೇರ್ಮನ್ ಕೂಡ ಮಾಡಿದ್ರು. ಈಗ 3 ವರ್ಷದಲ್ಲಿ ಮಂತ್ರಿ ಕೂಡ ಮಾಡಿದ್ರು. ಅಂದರೆ ಒಬ್ಬ ರಾಜಕಾರಣಿಗೆ, ಒಬ್ಬ ನಾಯಕನನ್ನು ಬೆಳೆಸಬೇಕು ಅಂತಕ್ಕಂಥ ಇಚ್ಛಾಶಕ್ತಿ ಇರಬೇಕು. ಆ ರೀತಿ ಇವತ್ತು ಜವಾಬ್ದಾರಿ ಜಾಸ್ತಿ ಮಾಡಿದ್ದಾರೆ. ಜಿಲ್ಲೆ ಜವಾಬ್ದಾರಿಯನ್ನು ಕೊಟ್ಟು ನಮ್ಮ ನಾಯಕರಾದ DK ಶಿವಕುಮಾರ್ ಅವರು ನನ್ನ ಮೇಲೆ ಒಂದು ದೊಡ್ಡ ಜವಾಬ್ದಾರಿಯನ್ನು ಇರಿಸಿದ್ದಾರೆ. ಅದನ್ನು ಪ್ರಾಮಾಣಿಕವಾಗಿ ನಿಮ್ಮೆಲ್ಲರ ಆಶೀರ್ವಾದದಿಂದ, ನಿಮ್ಮೆಲ್ಲರ ಸಹಕಾರದಿಂದ ನನ್ನನ್ನು ಮಂತ್ರಿ ಮಾಡಿದವರು DK ಶಿವಕುಮಾರ್ ಅವರು, ಆದರೆ ನನ್ನನ್ನು ಶಾಸಕನಾಗಿ ಮಾಡಿದವರು ಈ ಕ್ಷೇತ್ರದ ಜನತೆ. 5 ಬಾರಿ ನಾನು 5 ಬಾರಿ ಗೆಲ್ತಕ್ಕಂಥದ್ದು ಅದು ಸುಲಭವಾದ ಕೆಲಸ ಅಲ್ಲ ಅಂತ ನಾನು ಅನ್ಕೋತೀನಿ.
ಅಂದರೆ ಜನಗಳ ಆಶೀರ್ವಾದ, ಜನಗಳ ಪ್ರೀತಿ ಎಲ್ಲ ಒಂದು ಕಡೆ ನನ್ನ ಮೇಲೆ ಏನಾದರೂ ಒಂದು ಒಳ್ಳೇದು ಮಾಡ್ತಾನೆ ಈ ತಾಲೂಕಿಗೆ ಅಂತಕ್ಕಂಥ ಒಂದು ಪ್ರೀತಿ ವಿಶ್ವಾಸವನ್ನು ಇಟ್ಕೊಂಡು ನನ್ನನ್ನು ಶಾಸಕನಾಗಿ ಮಾಡಿದ್ದಾರೆ. ಇವತ್ತು ನಮ್ಮ ನಾಯಕರು ನನ್ನನ್ನು ಮಂತ್ರಿಯಾಗಿ ಮಾಡಿದ್ದಾರೆ. ಇವತ್ತು ರೇವಣ್ಣವರು, ಸೇಮಲಿಂಗಪ್ಪನವರು ಅಂತ ಹಿರಿಯ ಮುತ್ಸದಿ ರಾಜಕಾರಣಿಗಳು ಈ ಕ್ಷೇತ್ರದಲ್ಲಿ ಇದ್ದಾರೆ. ನಮ್ಮ ಕ್ಷೇತ್ರದಲ್ಲಿ ಅವರೆಲ್ಲರ ಸಲಹೆಯನ್ನು ತೆಗೆದುಕೊಂಡು ಈ ಒಂದು ಕ್ಷೇತ್ರವನ್ನು ಸರ್ವತೋಮುಖ ಅಭಿವೃದ್ಧಿಯನ್ನು ಮಾಡಲಿಕ್ಕೆ ನಾವು ಪಣ ತೊಡ್ತೀನಿ. ನಿಮ್ಮ ಸಲಹೆಗಳು ಕೂಡ ಬರಲಿ, ನಿಮ್ಮ ಸಲಹೆಗಳು ಏನಾಗಬೇಕು ಈ ಕ್ಷೇತ್ರಕ್ಕೆ ಅಂತೇಳಿ ನಿಮ್ಮ ಸಲಹೆಗಳಿಗೂ ಕೂಡ ಗೌರವ ಕೊಡ್ತಕ್ಕಂಥ ಕೆಲಸ ಮಾಡ್ತೀನಿ. ನಮ್ಮ ವಿರೋಧಿಗಳು ಕೂಡ ಸಲಹೆ ಕೊಟ್ಟರೆ ಶಿರ್ಷಾವಹಿಸಿ ಅದನ್ನು ನೆರವೇರಿಸ್ತಕ್ಕಂಥ ಕೆಲಸನ ಖಂಡಿತ ಮಾಡ್ತೀನಿ. ಇವಾಗ ನಮ್ಮದು ದ್ವೇಷದ ರಾಜಕೀಯ ಬೇಡ, ಅಭಿವೃದ್ಧಿಯ ರಾಜಕೀಯ ಮಾಡೋಣ. ನಾವೆಲ್ಲ ಸೇರಿ ದ್ವೇಷದ ರಾಜಕಾರಣ ಪಕ್ಕಕ್ಕೆ ಇಡೋಣ. ಚುನಾವಣೆ ಬಂದಾಗ 28ರಲ್ಲಿ ಜನ ತೀರ್ಮಾನ ಮಾಡ್ತಾರೆ. ಇವತ್ತು ಜನ ಬಹಳ ಬುದ್ಧಿವಂತರು, ಅಂಗೈನಲ್ಲೇನೆ ಎಲ್ಲವನ್ನು ನೋಡ್ತಕ್ಕಂಥವ್ರು, ಮೊಬೈಲ್ ಇಟ್ಕೊಂಡು ಏನು ನಡೀತದೆ ಪ್ರಪಂಚದಲ್ಲಿ ಅಂತ ಎಲ್ಲವನ್ನು ನೋಡ್ತಕ್ಕಂಥವ್ರು ಜನ ಬುದ್ಧಿವಂತರಿದ್ದಾರೆ. ಇದರಲ್ಲೂ ಯುವಕರು ಎಲ್ಲರೂ ಕೂಡ ಯಾವ ರೀತಿ ಆ ಯುವಕರ ಹೋರಾಟವನ್ನು ನಾವೆಲ್ಲ ನೋಡಿದ್ದೇವೆ. ಅದರಿಂದ ನಾವು ಗೌರವವಾಗಿ ತಲೆಬಾಗಿ ಈ ಕ್ಷೇತ್ರದ ಸೇವೆಯನ್ನು ಮಾಡ್ತಕ್ಕಂಥ ಅವಕಾಶ ಕಲ್ಪಿಸಿಕೊಟ್ಟಂಥ ನನ್ನ ಕ್ಷೇತ್ರದ ಜನತೆಗೆ, ಆ ದಯಮಯನಾದಂಥ ರಂಗನಾಥ ಸ್ವಾಮಿಗೆ, ನಮ್ಮ ಪಕ್ಷದ ಮುಖಂಡರುಗಳಿಗೆ, ನಮ್ಮ ಮುಖ್ಯಮಂತ್ರಿಗಳ ಡಿ ಕೆ ಶಿವಕುಮಾರ್ ಅವರಿಗೆ ಮತ್ತೊಮ್ಮೆ ನಾನು ಕ್ಷೇತ್ರದ ಜನತೆಯ ಪರವಾಗಿ ವೈಯಕ್ತಿಕವಾಗಿ ನಾನು ಅವರಿಗೆ ಧನ್ಯವಾದಗಳನ್ನ ತಿಳಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ.
ಇದು ಇವತ್ತಿನ ಮಾಗಡಿಯ ಸುದ್ದಿ ಸಮಾಚಾರ. ನಿರಂತರ ಸುದ್ದಿ ಸಮಾಚಾರಕ್ಕೆ ವೀಕ್ಷಿಸಿ ನಿಮ್ಮ GTV ನ್ಯೂಸ್ ಕನ್ನಡವನ್ನು. ವಂದನೆಗಳು.